ವಾಯುಭಾರ ಕುಸಿತ ಮತ್ತು ಸಡನ್ ಶಿಫ್ಟ್ ಆಫ್ ರೇನಿ ಸೀಸನ್ ಟು ವಿಂಟರ್ ಸೀಸನ್ಗೆ ಋತು ಸಂಧಿ ಅಂತಾರೆ ಮಿತ್ರ. ಈ ಸಮಯದಲ್ಲಿ ತುಂಬ ಜನರಿಗೆ, ವಿಶೇಷವಾಗಿ ಮಕ್ಕಳಲ್ಲಿ ಕೆಮ್ಮು, ನೆಗಡಿ, ಜ್ವರ, ತಲೆನೋವು, ಇವನ್ ಕೆಲವು ರಕ್ತ ಪರೀಕ್ಷೆಗಳಲ್ಲಿ ಟೈಫಾಯ್ಡ್ ಕೂಡ ಪಾಸಿಟಿವ್ ತೋರಿಸುತ್ತೆ. ನೀವೇನು ತಿಪ್ಪರ್ಲಾಗ ಹಾಕಿದರೂ ಕೂಡ ಫಸ್ಟ್ 3 ಡೇಸು ವೆರಿ ಹೈ ಗ್ರೇಡ್ ಫೀವರ್ ಇರ್ತದೆ. ನೆಕ್ಸ್ಟ್ 2 ಡೇಸು ಸ್ವಲ್ಪ ಲೋ ಗ್ರೇಡ್ ಫೀವರ್ ಇರ್ತದೆ. ನೆಕ್ಸ್ಟ್ 5th ಡೇಯಿಂದ ಹುಷಾರಾಗಲಿಕ್ಕೆ ಶುರು ಮಾಡುತ್ತೆ. ತುಂಬ ಜನರು ಪಾಲಕರು ಏನು ಮಾಡ್ತಾರೆ, ದೊಡ್ಡ ಮಿಸ್ಟೇಕ್ ಅಂದರೆ, ಒಂದು ದಿನ ಫಸ್ಟ್ ಒಂದು ಡಾಕ್ಟರ್ ಹತ್ರ ಹೋಗ್ತಾರೆ, ಆ್ಯಂಟಿಬಯೋಟಿಕ್ಸು, ಪ್ಯಾರಾಸೆಟಮಾಲ್ ಹಾಕ್ತಾರೆ. ಒಂದೇ ದಿನದಲ್ಲಿ ಸಂಪೂರ್ಣವಾಗಿ ಜ್ವರ ಹೋಗಿ ಬಿಡಬೇಕು ಅನ್ನುವಂಥ ಒಂದು ಕಲ್ಪನೆ ಅವರಲ್ಲಿ ಇರ್ತದೆ. ಆ ರೀತಿ ಯಾವತ್ತೂ ಆಗಲ್ಲ. ವೈರಸ್ ಯಾರ ಮಾತು ಕೂಡ ಕೇಳಲ್ಲ. ಯಾವುದೇ ಆ್ಯಂಟಿಬಯೋಟಿಕ್ನ ಆಟ ವೈರಸ್ ಮುಂದೆ ನಡೆಯೋದಿಲ್ಲ ಮಿತ್ರೆ. ಸೊ ಔಷಧಿ ಹಾಕಿದಾಗ ಜ್ವರ ಕಡಿಮೆ ಆಗುತ್ತೆ, ಮತ್ತೆ 2-3 ಗಂಟೆ ನಂತರ ಮತ್ತೆ ಹೈ ಗ್ರೇಡ್ ಫೀವರ್ ಬರುತ್ತೆ. ಹೀಗೆ ಹೋಗೋದು ಬರೋದು ಆನ್ ಆಫ್ ನಡೀತಾನೆ ಇರ್ತದೆ. ಸೊ ನೀವು ಇದನ್ನು ಮತ್ತೆ ನೆಕ್ಸ್ಟ್ ಡೇ ಬೇರೆ ಡಾಕ್ಟರ್ ಹತ್ರ ಹೋಗ್ತಾರೆ, ಮತ್ತೆ ಆ್ಯಂಟಿಬಯೋಟಿಕ್ ಚೇಂಜ್ ಮಾಡ್ತಾರೆ, ಮತ್ತು 3ನೇ ದಿನ ಬೇರೆ, ಈ ಥರ ಹೈಯರ್ ಹಾಕಿ ಒಂದು 3ನೇ ದಿನ ಯಾವುದೋ ಒಬ್ಬ ಡಾಕ್ಟರ್ ಕೈಯಲ್ಲಿ ಸೂಜಿ ಇಟ್ಟು ಕಳಿಸ್ಬಿಡ್ತಾನೆ. ಸೊ ಇದು ಏನಿದೆ ಬಿಗ್ಗೆಸ್ಟ್ ಥ್ರೆಟ್ ಫಾರ್ ನ್ಯಾಚುರಲ್ ಇಮ್ಯುನಿಟಿ ಇನ್ ಅಪ್ಕಮಿಂಗ್ ಜನ್ರೇಷನ್ಸ್ ಮಿತ್ರೆ. ಯಾವುದೇ ಜ್ವರ 3 ಡೇಸ್ ಹೈ ಗ್ರೇಡ್ ಇದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ನೀವು ಸಿಂಪಲ್ ಇದರಲ್ಲೇ ಮ್ಯಾನೇಜ್ ಮಾಡಿ. ಏನೋ ಸಮಸ್ಯೆ ಭಾಳ ಗಂಭೀರವಾಗಿ ಕಾಣಿಸ್ತಾ ಇದ್ದರೆ ಮಾತ್ರ ನೀವು ಅಡ್ಮಿಟ್ಟು, ಕೈಯಲ್ಲಿ ಇಂಜೆಕ್ಷನ್ನು ಇವೆಲ್ಲ ಹೋಗಬೇಕು. ಇದ್ದಿದ್ರೆ ಸಿಂಪಲ್ ಟ್ರೀಟ್ಮೆಂಟಿಂದನೇ ಅದನ್ನು ಮುಗಿಸ್ಬಿಡ್ಬೇಕು ಅಂತಾರೆ.